ನಮಸ್ಕಾರ. ಸಾಕಷ್ಟು ತುಂಬ ಎಲಾಬ್ರೇಟ್ ಆಗಿ ಎಲ್ಲರೂ ಮಾತಾಡಿದ್ದಾರೆ. ನಾವು ಯಾಕೆ ಸಪ್ತಾಹ ಮಾಡ್ತಾ ಇದ್ದೀವಿ, ಅವೇರ್ನೆಸ್ ಪ್ರೋಗ್ರಾಮ್ ಹಮ್ಕೋತಾ ಇದ್ದೀವಿ, ಮತ್ತು ಅಂಕಿ ಅಂಶಗಳು ಎಷ್ಟು ಡೆತ್ ಆಗಿದೆ ಏನು ಅಂತ ಹೇಳಿ. ಬಟ್ ನಾನು ಏನು ಕನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ತೀನಿ ಅಂತಂದರೆ, ಮೀಡಿಯಾ ಆಗಲಿ, ಪ್ರೆಸ್, ಪೊಲೀಸ್, ಡಾಕ್ಟರ್ಸ್, ವಿ ಆರ್ ಆಲ್ ಕಮಿಟೆಡ್ 24/7 ಕೆಲಸಕ್ಕೆ. ನಮಗೆ ಟೈಮ್ ಅಂತ ಇರೋದಿಲ್ಲ, ಏನಿರೋದಿಲ್ಲ. ಯಾವಾಗ ಬೇಕಾವಾಗ ಯು ವಿಲ್ ಬಿ ಆಲ್ವೇಸ್ ಆನ್ ದ ರೋಡ್. ಎಸ್ಪೆಷಲಿ ಮೀಡಿಯಾದವ್ರದ್ದು ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಕಮಿಟ್ಮೆಂಟ್ಗೆ ಇಷ್ಟು ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿ ನಾವು ನಿಮಗೆ ಒಂದು ಹೆಲ್ಮೆಟ್ ಕೊಟ್ಟಿದ್ದೀವಿ ಅಂತ ಹೇಳಿ ತಾವೆಲ್ಲರೂ ಭಾವಿಸ್ಬೋದು. ಮೈಸೂರು ಪ್ರೆಸ್ ಎಸ್ಪೆಷಲಿ ವೆರಿ ಸೆನ್ಸಿಬಲ್ ಆ್ಯಂಡ್ ಕೋಆಪ್ರೇಷನ್ ಸಾಕಷ್ಟು ಕೊಡ್ತೀರಾ ನೀವು. ಬಿಕಾಸ್ ಐ ಹ್ಯಾವ್ ಅಬ್ಸರ್ವ್ಡ್, ಕೆಲವರಿಗೆ ಮಾತಾಡಿದಾಗ ಗೊತ್ತಾಗುತ್ತೆ, ನಮ್ಮೂರು ಮೇಡಮ್, ನಮಗೆ ನಾವೇ ಯಾಕೆ ಅದನ್ನು ಅಷ್ಟು ಇದು ಮಾಡೋಣ ಅಂತ ಹೇಳಿ ತುಂಬ ಅಭಿಮಾನ ಇದೆ ನಿಮ್ಗೆಲ್ಲರಿಗೂ. ನಿಮ್ಮ ಊರು, ನಿಮ್ಮ ಯಾವುದೇ ಒಂದು ನೆಗೆಟಿವನ್ನು ನ್ಯೂಸನ್ನು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲೇಡಿದು ಏನೋ ಒಂದು ಮರ್ಡರ್ ಆಗಿದ್ರೆ ಅದನ್ನು ನಾನು ನೋಡಿ, ಲೇಡಿ ಮರ್ಡರ್ ಆಗಿದೆ ಬೇರೆ, ನಾನು ಹೇಳೋಕ್ಕಿಂತ ಮೊದಲೇ ಅವರೇ ಹೇಳಿರ್ತಾರೆ, ಇಲ್ಲ ಮೇಡಮ್ ಅವ್ರ ಮನೇಲಿ ತೊಂದರೆ ಆಗ್ಬೋದು, ಅದಕ್ಕೆ ನಾವು ಇದನ್ನೇನು ಮಾಡೋದಿಲ್ಲ ಅಂತ. ಸೊ ಐ ಅಪ್ರಿಷಿಯೇಟ್ ದ ಸೆನ್ಸಿಟಿವಿಟಿ ನಮ್ಮ ಮೈಸೂರು ಮೀಡಿಯಾದಲ್ಲಿದೆ. ಆ್ಯಂಡ್ ಐ ಒನ್ ಮೋರ್ ಥಿಂಗ್. ನಮಸ್ಕಾರ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನನ್ನ ಸಹೋದರ ಅಧಿಕಾರಿ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಈಗಾಗಲೇ ಈ ಕಾರ್ಯಕ್ರಮದ ಮಹತ್ವದ ಬಗ್ಗೆ ನಮ್ಮ ACP ಅವರು ತಮ್ಮ ಮುಂದೆ ಮಾಹಿತಿಯನ್ನು ನೀಡಿದ್ದಾರೆ. ನಾನು DCP ಕ್ರೈಮ್ ಆ್ಯಂಡ್ ಟ್ರಾಫಿಕ್ ಆಗಿ ನಮ್ಮ ಮೈಸೂರು ನಗರದಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಯಾವ ರೀತಿ ಅಪರಾಧಗಳು, ಅದರಲ್ಲೂ ವಿಶೇಷವಾಗಿ ರಸ್ತೆ ಅಪಘಾತಗಳು ಸಂಭವಿಸ್ತವೆ, ಅದರ ಅಂಕಿಅಂಶಗಳನ್ನು ನಾವು ತಿಳ್ಕೊಂಡ್ರೆ ಈ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ತಮಗೆ ಅರಿವಾಗ್ತದೆ. ಆ ವಿಚಾರವನ್ನು ತಾವು ಒಂದು ಸಾರ್ವಜನಿಕ ವರ್ಗಕ್ಕೆ ನೀವು ತಿಳಿಸ್ಲಿಕ್ಕೆ ಕಾರಣೀಭೂತರಾಗ್ತೀರ ಅಂತ ಭಾವಿಸಿ, ನಾವು ಪ್ರತಿ ವರ್ಷ ನಮ್ಮ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಅಪಘಾತದ ಅಂಕಿಅಂಶಗಳನ್ನು ಗಮನಿಸಿದಾಗ ನಮ್ಮ ನಗರದಲ್ಲಿ ಸುಮಾರು 950ರಿಂದ 1000 ಅಪರಾಧ ಪ್ರಕರಣಗಳು ಸಂಭವಿಸ್ತವೆ. ಅದರಲ್ಲಿ ತಮಗೆಲ್ಲ ಗೊತ್ತಿರಲಿ, 2 ವೀಲರ್ಸಿಗೆ ಸಂಬಂಧಪಟ್ಟಂಗೆ 75%, ಸುಮಾರು 800ರಿಂದ 850 ಪ್ರಕರಣಗಳು ದಾಖಲಾದರೆ 15% 4 ವೀಲರ್ಸು, ಯಾರು ವಾಹನವನ್ನು ಇಟ್ಕೊಂಡಿರ್ತಾರೆ, ಲಘು ವಾಹನ